ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಜಾರ್ ಮಾಡ್ಕೋಬೇಡಿ ತಾತ. ಸರಿ, ನಾನು ನಿಮ್ ಜೊತೆ ಬರ್ತೀನಿ. ದಿಟ್ಟನಾ ಹಿಂಗಿಂದ್ರಿ ನಡಿ. ಟೆನ್ಷನ್ ಆಗ್ತಿದೆ ಮಗ. ಸುಬ್ಬಿನ ಸ್ವಾಮಿ ಮನೆ ಕರ್ಕೊಂಡು ಹೋಗ್ತೀವಿ ಅಂತ ಮಾತು ಬೇರೆ ಕೊಟ್ಟಿದ್ದೀವಿ. ಈಗ ಆಲ್ ಆಫ್ ಸಡನ್ ಬಂದು ಸುಬ್ಬಿನ ಮನೆಯಿಂದ ಹೊರಗೆ ಕರ್ಕೊಂಡು ಹೋದ್ರೆ ಸೀತಂಗ್ ಡೌಟ್ ಬಂದ್ರೆ ಏನೋ ಮಾಡೋದು? ಆ ಸ್ವಾಮಿ ದುಡ್ಡಿನ ಆಸೆಗೆ ಈ ರೀತಿ ಎಲ್ಲ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ನಂಗೆ ಅನಿಸ್ತಾ ಇದೆ. ಅವ್ಗೆ ಸುಬ್ಬಿ ಮೇಲೆ ಹೇಳ್ಕೊಳ್ಳೋಂಥ ಯಾವುದೇ ಫೀಲಿಂಗ್ಸು ಇಮೋಷನ್ಸ್ ಇಲ್ಲ ಕಣೋ. ದೊಡ್ಡ ಕಂತ್ರಿ ಅವನು. ಇಲ್ಲ ಮಗ, ತಪ್ಪು ತಿಳ್ಕೊಂಡಿದ್ಯಾ. ಇಷ್ಟು ವರ್ಷ ಸುಬ್ಬಿನ ಸಾಕಿದ್ದು ಆ ಸ್ವಾಮಿನೇ ತಾನೆ. ಸಾಕಿದನ್ ಮಗ, ಒಪ್ಕೊಂತೀನಿ. ಆದ್ರೆ ಸುಬ್ಬಿ ಚೆನ್ನಾಗಿರ್ಬೇಕು ಅಂತ ಅವನಿಗೆ ಆಸೆ ಇದ್ದಿದ್ರೆ ಸುಬ್ಬಿ ನಮ್ ಜೊತೆ ಇರೋದಕ್ಕೆ ಅವ್ನಿಗೇನು ಪ್ರಾಬ್ಲಮ್ ಆಗ್ಬಾರ್ದಲ್ವಾ? ಸಿಹಿ ಸಿಹಿ ಸೀತಾ, ಏನಾಯ್ತು? ರಾಮ್, ಸಿಹಿ ಅಲ್ಲಿ. ಸಿಹಿ ಸಿಹಿ, ಯಾರೇ ಅವರು? ಅವ್ರ ಜೊತೆ ಯಾಕೆ ಹೋಗ್ತಿದ್ಯಾ? ಯಾರೀ ನೀವು? ಇಷ್ಟು ದಿನ ನಿಮ್ಮನ್ನ ನಮ್ಮ ಮನೆ ಮುಂದೆ ನೋಡ್ತಾ ಇದ್ದೆ, ಇವತ್ತು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಿದ್ದೀರಾ? ನಿನಗಷ್ಟು ಬುದ್ಧಿ ಬೇಡ್ವೇನೆ? ಅವ್ರು ಯಾರೋ ಕರೆದ್ರು ಅಂತ ಅವ್ರ ಜೊತೆ ಹೋಗ್ಬಿಡ್ತೀಯಾ? ಇವ್ಳು ನೋಡಿ, ಯಾರ ಜೊತೆ ಹೋಗ್ತಾ ಇದ್ದಾಳೆ. ಸೀತಾ, ನಾ ಮಾತಾಡ್ತೀನಿ, ಒಳಗೆ ಹೋಗಿ. ಅಲ್ಲ ರಾಮ್, ಇವ್ರು ಯಾರೋ ಮಕ್ಳು ಕಳ್ಳ ತರ ಇದ್ದಾರೆ. ಪೊಲೀಸಿಗೆ ಫೋನ್ ಮಾಡಿ ರಾಮ್. ಸೀತವ್ವ, ಅವ್ರ ಮಕ್ಕಳು ಕಳ್ಳ ಅಲ್ಲ. ಸಿಹಿ, ನಿನ್ಗಿದೆಲ್ಲ ಗೊತ್ತಾಗಲ್ಲ, ನೀನ್ ಸುಮ್ನೆ ಇರು. ರಾಮ್, ಫಸ್ಟ್ ಕಾಲ್ ಮಾಡಿ ಅಂದೆ. ಮೇಡಮ್, ಎಷ್ಟು ಸಲ ಹೇಳೋದು ನಿನಗೆ ಈ ಕಡೆ ಬರಬೇಡ ಅಂತ? ಸೀತಾ, ನೀವು ಫಸ್ಟ್ ಸೀನಾ ಮನೆ ಒಳಗೆ ಕರ್ಕೊಂಡು ಹೋಗಿ. ನಾ ಮಾತಾಡ್ತೀನಿ, ಪ್ಲೀಸ್ ನೀವು ಕರ್ಕೊಂಡು ಹೋಗಿ. ಒಳಗೆ ಹೋಗ್ಬಿಟ್ಟ ಬೇಗ. ಎಷ್ಟು ಸಲ ಹೇಳೋದು ಈ ಕಡೆ ಬರಬೇಡ ಅಂತ? ಅಲ್ಲ ಕಣ, ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಎಷ್ಟು ಸಲ ಹೇಳೋದು? ಬಿಡು. ಯಾಕೆ ಸ್ವಾಮಿ ಅವರ ಮನೆ ಹತ್ರ ಬರ್ತೀವಿ? ಇಲ್ಲಿಗೆ ಬರಬೇಡಿ ಅಂತ ಹೇಳಿದೆ ತಾನೆ. ನೀನು ಇನ್ನೂ ಒಂದು ಮಾತು ಹೇಳಿದ್ದೆ, ಸುಬ್ಬಿನ ನಮ್ಮ ಮನೆ ಕರ್ಕೊಂಬತ್ತೀನಿ ಅಂತ. ಬಂದ್ಯಾ? ನೋಡೋ, ನಮ್ಮ ಸುಬ್ಬಿ ನನಗೆ ಸಿಗೋವರೆಗೂ ನಾನು ಬರ್ತಾನೆ ಇರ್ತೀನಿ. ಸ್ವಾಮಿ ಅವರೇ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀನೇನು ಮಗ ಮಾತಿರ್ತಾರೆ ಪ್ಲೀಸ್ ಸರ್ ಅನ್ಕೊಂಡು? ಇವನಿಗೆ ಹಿಂಗ್ ಬುದ್ಧಿ ಬರಲ್ಲ. ಈಗ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತೀನಿ, ಅವ್ರು ಬಂದು ಒದ್ದು ಒಳಗಡೆ ಹಾಕಿ ಇವ್ರಿಗೆ ಬುದ್ಧಿ ಕಲಿಸ್ತಾರೆ. ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀಯಾ? ನೀನೇನೆಯ ಕರ್ಸೋದು? ನಾನೇ ಫೋನ್ ಮಾಡ್ತೀನಿ. ಹಲೋ, ನಮಸ್ಕಾರ ಸರ್, ನಾನು ಸ್ವಾಮಿ. ಅದೇ ಹೇಳಿದ್ನಲ್ಲ ಸರ್, ನಮ್ಮ ಮಗುನ ಕರ್ಕೊಂಡೋಗಿ ಈಗ ವಾಪಸ್ ಕೊಡ್ತಿಲ್ಲ ಅಂತ. ಈಗ ಅವ್ರು ನನ್ನ ಜೊತೆನೇ ಇದ್ದಾರೆ ಸರ್.
ನೀವೊಂದು ಮಾತಾಡ್ಬಿಡಿ ಸರ್. ಆಯ್ತು ಕೊಡ್ರಿ. ತಗೊಳ್ಳಿ, ಸ್ಪೀಕರ್ ಹಾಕಿದ್ದೀನಿ, ಮಾತಾಡಿ. ಹಲೋ ಸರ್, ಹೇಳಿ. ಏನ್ರಿ ನೀವು ಅವ್ರ ಮಗುನ ಕರ್ಕೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಂಡಿದ್ದೀರಂತೆ, ಏನು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ? ಇನ್ನೂ ಇಲ್ಲ ಸರ್, ಬಟ್ ಅಡಾಪ್ಟ್ ಮಾಡ್ಕೋತೀವಿ ಅಂತಾನೆ ಮನೆ ಕರ್ಕೊಂಡ್ ಬಂದಿದ್ವಿ. ನಮ್ಮ ಮೊಮ್ಮಗನ ನಾನು ಇವ್ರು ಕೊಡೋಕ್ಕಿಲ್ಲ ಸರ್. ಆ ಮಗು ಗಾರ್ಡಿಯನ್ಗೆ ಇಷ್ಟ ಇಲ್ಲ ರೀ ನೀವು ಅಡಾಪ್ಟ್ ಮಾಡ್ಕೊಳ್ಳೋದು. ಸರ್, ಅದು ಹಾಗಲ್ಲ. ಹಾಗೂ ಇಲ್ಲ ಈಗೂ ಇಲ್ಲ, ಸುಮ್ಮನೆ ಅವ್ರ ಮಗುನ ಅವ್ರ ಜೊತೆ ಕಳಿಸ್ಕೊಡ್ರಿ. ಇವತ್ತು ಒಂದಿನ ಟೈಮ್ ಕೊಡಿ ಸರ್, ನಾಳೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಓಕೆ, ಮಿಸ್ ಮಾಡಬೇಡಿ. ಶಂಕದಿಂದ ಬಂದ್ರನೇ ಅಲ್ವಾ ನಿಮ್ಗೆ ತೀರ್ಥ? ಏನ್ ನನ್ನನ್ನೇ ಎದುರಿಸ್ತೀರಾ? ಈ ಮುದ್ಕ ಯಾರು? ಪದೇ ಪದೇ ಯಾಕೆ ನಮ್ಮನೆಗೆ ಬರ್ತಿದ್ದಾನೆ? ಇವನ್ಗೂ ರಾಮಂಗೂ ಅಶೋಕನ್ಗೂ ಏನ್ ಸಂಬಂಧ? ನಾಳೆ ಬೆಳಿಗ್ಗೆ ಸುಬ್ಬಿ ನಮ್ಮ ಮನೇಲಿ ಇರ್ಬೇಕು, ಇಲ್ಲ ಅಂದ್ರೆ ಪೊಲೀಸ್ನವ್ರ ಜೊತೆ ನಾನ್ ನಿಮ್ಮ ಮನೆಗೆ ಬರ್ಬೇಕಾಗತ್ತೆ. ಹುಷಾರ್. ಹಾಗಲ್ಲ ಯಾರ್ಯಾರ ಜೊತೆನೂ ಹೋಗ್ಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ? ಅವ್ರ ಕೈ ಹಿಡ್ಕೊಂಡು ಹೋಗ್ತಿದ್ದಲ್ಲ, ಎಲ್ಲಿಗೆ ಹೊರಟಿದ್ದೆ ನೀನು? ಸೀತಮ್ಮ, ಅದು ಹಾಗಲ್ಲ ಯಾರ್ಯಾರ ಜೊತೆನೂ ಹೋಗ್ಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ? ಅವ್ರು ಯಾರೂ ಅಲ್ಲ ಸೀತಮ್ಮ, ಅವ್ರು ನನ್ನ ತಾತ. ನಿನ್ಗೆ ಹೆಂಗೆ ಹೇಳೋದು? ನೀನು ಈ ತರ ಎಲ್ಲ ಮಾಡ್ತಿರ್ಲಿಲ್ಲ, ಇತ್ತೀಚೆಗೆ ಯಾಕೆ ಹಿಂಗಾಗಿದ್ಯಾ? ಸೀತಾ, ಏನಾಯ್ತು? ಅವಳನ್ನ ಯಾಕೆ ಬೈತಿದ್ಯಾ? ಅತ್ತೆ, ಆ ವಯಸ್ಸಾಗಿರೋ ವ್ಯಕ್ತಿ ಮತ್ತೆ ಮನೆ ಹತ್ರ ಬಂದಿದ್ದ. ಅವನೇನು ಹೇಳಿದ್ನೋ ಇವಳೇನು ಅರ್ಥ ಮಾಡ್ಕೊಂಡು ನನಗೆ ಗೊತ್ತಿಲ್ಲ. ಇವಳು ಅವನ ಜೊತೆ ಹೋಗ್ತಿದ್ದಾಳೆ, ನಾನು ನೋಡಿದ್ದಕ್ಕಾಯ್ತು. ಇಲ್ಲಾಂದ್ರೆ ಸಿಹಿ, ಏನಿದು? ಗೊತ್ತಿಲ್ಲದೆ ಅವ್ರ ಜೊತೆ ಎಲ್ಲ ಹಾಗೆ ಹೋಗ್ತಾರಾ? ಆದ್ರೂ ಸೀತಾ, ನಮ್ಮ ಸಿಹಿ ಹಾಗೆ ಮಾಡೋಳಲ್ಲ. ಮೋಸ್ಟ್ಲಿ ಆ ವಯಸ್ಸಾದವರು ಇವಳು ಗೊತ್ತಿರಬೇಕು. ಆ ವ್ಯಕ್ತಿ ಇವಳು ಗೊತ್ತಿರದ? ಮೇ ಬಿ. ಏನ್ ಸಿಹಿ, ಆ ತಾತಪ್ಪ ನಿನಗೆ ಗೊತ್ತಾ? ಇಲ್ಲ ಅತ್ತೆ, ನನಗೆ ಪರಿಚಯ ಇಲ್ಲ. ಇವಳಿಗೆ ಹೆಂಗ್ ಗೊತ್ತಿರಕ್ ಸಾಧ್ಯ? ಮತ್ ಯಾಕ ಮುದ್ಕ ಪದೇ ಪದೇ ನಮ್ಮ ಮನೆ ಹತ್ರ ಬರ್ತಿದ್ದಾನೆ? ಇವತ್ತು ಸಿಹಿನ್ ಬೇರೆ ಮಾತಾಡ್ಸಿದಾನೆ. ಇವಳನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದ? ಚಿಕ್ಕಿ, ಅವನ್ ಯಾರೋ ಹುಚ್ಚ, ಅದಕ್ಕೋಸ್ಕರ ಹಾಗೆ ಮಾಡ್ದ. ಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.